Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಎಸ್ ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಒಂದು ಸಮಯ ಇವತ್ತು ಶಿಕ್ಷಣವಂತ ಆಗಿರ್ತಕ್ಕಂಥ ಒಬ್ಬ ಯುವಕ ಇವತ್ತು ಸಮಾಜಕ್ಕೆ ಒಬ್ಬ ದೊಡ್ಡ ಆಸ್ತಿ ಅಂತ ಹೇಳ್ತೀವಿ. ಆದರೆ ಇಲ್ಲೊಬ್ಬ ಯುವಕ ವಿದ್ಯೆ ಇಲ್ದಿದ್ರೂ ಕೂಡ, ಇವತ್ತು ಬಡತನ ಇದ್ದರೂ ಕೂಡ ಇವತ್ತು ಭಾಳಷ್ಟು ಜನಕ್ಕೆ ಕೈಲಾದಷ್ಟು ಸಹಾಯ ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿ. ಅದರಲ್ಲಿ ಕೂಡ ಇವತ್ತು ಉಚಿತವಾಗಿ ಮದುವೆಗಳು ಮಾಡೋದ್ರ ಮೂಲಕ ಕೂಡ ಭಾಳಷ್ಟು ಜನ ಸಹಕಾರ ತಗೊಂಡು, ಅವರ ಸ್ನೇಹಿತರ ಒಂದು ಸಹಕಾರ ತಗೊಂಡು ಇವತ್ತು ಭಾಳಷ್ಟು ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು. ಹೃದಯಕ್ಕೆ ಶ್ರೀಮಂತಿಕೆ ಇದೆ. ಇವತ್ತು ಏನೋ ಒಂದು ಛಲ ಇದೆ. ಇವತ್ತು ಬಡವರು ಏನೋ ಆಗಿದ್ದಾರೆ, ನಮ್ಮ ಕಣ್ಣೆದುರಿಗೆ ಬಡವರು ಇದ್ದಾರೆ, ಅವರಿಗೆ 4 ಜನಕ್ಕೆ ಸಹಾಯ ಮಾಡೋಣ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು ಹೆಜ್ಜಾಗ್ತಕ್ಕಂಥ ವ್ಯಕ್ತಿ. ಬಹುಶಃ ನಾನು ಬಂದಿರತಕ್ಕಂಥದ್ದು ಸಂಡೂರು ತಾಲೂಕಿನ ಒಡ್ಡು ಗ್ರಾಮದ ಎಚ್ ಶಿವರಾಮ್ ಅಂತಕ್ಕಂಥವ್ರು, DSS ಅಧ್ಯಕ್ಷರು. ಬಹುಶಃ ದೃಶ್ಯದಲ್ಲಿ ತಾವು ಕಾಣ್ಬೋದು. ಒಂದು ಕಿರು ಪರಿಚಯದೊಂದಿಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಮಾತಾಡಿ ಸರ್. ನಮಸ್ಕಾರ ಸರ್, ಜನನಾಯಕ ಅಪ್ಪು ಟಿವಿಗೆ ನಾವು ನಿಮ್ಮದೆಲ್ಲ ನೋಡ್ತಾ ಇರ್ತೀವಿ. ಆಮೇಲೆ ನಾವು ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಮದುವೆಗಿದ್ವಿ ಕಾರ್ಯಕ್ರಮಕ್ಕೆಲ್ಲ ನಿಮ್ಗೆ ಕರೆಸಿತ್ತು. ಆಮೇಲೆ MLA ಸರ್ ಹತ್ರ ಹೋಗಿ ಅಲ್ಲಿ ಕೂಡ ಮಾಡಿತ್ತು. ಲಾಸ್ಟ್ ಟೈಮ್ ನಾವು ಜಯಂತಿ ಮಾಡ್ಬೇಕಾದ್ರೆ ಕೂಡ ನಿಮ್ಮನಿಗೆ ಕರೆಸಿತ್ತು. ಒಳ್ಳೆ ಚೆನ್ನಾಗಿತ್ತು. ಆಮೇಲೆ ನೀವು ಕಾರ್ಯಕ್ರಮ ಮಾಡ್ತಾ ಇರೋದು ಚೆನ್ನಾಗಿರೋದು, ಒಳ್ಳೇದಿರೋದು. ಆಮೇಲೆ ಇವರೆಲ್ಲ ಇವತ್ತು ಗುರ್ತಿರ್ಸಂಗಿಲ್ಲ, ಸೂಲಗೀತೆಯರಾಗಿರಲು, ಆಮೇಲೆ ಒಳ್ಳೆ ಇಲ್ಲೇ ದುಡ್ಡು ಕೊಟ್ಟಿರೋದು ಆಗಿಲ್ಲ, ಯಾರಿಗೆ ಹೇಳಿಕೆ ಮಕ್ಕಳು ಅಂಥವ್ರನ್ನೆಲ್ಲ ನೀವು ಹೊರಗೆ ತಂದು ಅವ್ರನ್ನ ತೋರಿಸ್ತಾ ಇದ್ದೀರಿ ಅಂದ್ರೆ ಒಳ್ಳೆ ಕೆಲಸನೇ ಮಾಡ್ತಾಯಿದ್ದೀರಿ. ನಮಗೆ ಕೂಡ ಇದ್ರ ಮೇಲೆ ಭಾಳ ಇಷ್ಟ ಐತೆ. ಆಮೇಲೆ ನೀವು ಚೆನ್ನಾಗೇನೋ ಮಾತಾಡಿದಿರಿ. ಆಮೇಲೆ ನಿಮ್ಮ ಟಿವಿಗಳು ನಾವು ನೋಡ್ತಾ ಇರ್ತೀವಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ನೋಡ್ತಾರೆ. ಆಮೇಲೆ ಇಲ್ಲಿ ನಾವು ಏನೇ ಕಾರ್ಯಕ್ರಮ ಮಾಡಲು ನಮ್ದು ಒಬ್ಬರದೇನು ಇರೋದಿಲ್ಲ, ನಮ್ಮ ಜೊತೆಗೆ ನಿಂಗಪ್ಪ ಅಂತ ಹೇಳಿರ್ತಾರೆ. ಆಮೇಲೆ ಕುಮಾರಸ್ವಾಮಿ, ಉಲೇಶ, ಪರಶುರಾಮ, ನಿಂಗಪ್ಪ ಅಂತ ಎಷ್ಟೋ ಜನ ನಮಗೆಲ್ಲ ಒಂದು ಟೀಮ್ ಇದ್ದಂಗೆ ಇದೆ. ಪ್ರತಿಯೊಂದು ಕೆಲಸ ನಾವು ಇವತ್ತು ಮದುವೆಗಳು ಮಾಡಿರಲು, ಜಯಂತಿ ಮಾಡಿರಲು, ಇಲ್ಲಿ ನಮ್ಮ ಏರಿಯಾ ಅಂತ ಕಾರ್ಯಕ್ರಮದಾಗ ಏನೇ ಮಾಡಲು ಎಲ್ಲರೂ ಸಹಕಾರ ಮಾಡ್ತಾರೆ. ಆಮೇಲೆ ನಮ್ಮ ಟೀಮ್ ಹಂಗೆ ಐತೆ. ಅವ್ರು ನಮ್ಗಿನ್ನ ದೊಡ್ಡವರು ಇದ್ದಾರೆ ನಮ್ಮ ಜೊತೆಯಲ್ಲಿ, ನಿಂಗಪ್ಪ, ಕುಮಾರಸ್ವಾಮಿ ಅವರೆಲ್ಲ. ಆದ್ರೂ ಕೂಡ ನಮ್ಮ ಎಲ್ಲ ನಾವು ಒಂದೇ ಲೆಕ್ಕದಾಗ ಒಂದೇ ವಯಸ್ಸಿನವ್ರು ಮಾಡಿದಂಗೆ ನಮ್ಮ ಜೊತೆಗೆ ಹುಡುಗರು ಮಾಡಿದಂಗೆ ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಅವರೆಲ್ಲ ಸಹಕಾರ ಇರೋದಕ್ಕೆ ನಾವು ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟು ಎಲ್ಲದೊಂದು ಮಾಡ್ತೀವಿ. ಆದ್ರೆ ನಾವು ಏನೇ ಮಾಡಲು ನಾವೇನು 4 ಜನಕ್ಕೆ ಹೇಳಿಕೆಬೇಕಂಬೋದೇನಿಲ್ಲ, ನಾವು ಮಾಡಿರೋದು ಗೊತ್ತಾದ್ರೆ ಅಷ್ಟೇ ಸಾಕು. ಆದರೂ ಕೂಡ ನೀವು ಒಂದು ಒಳ್ಳೆ ಹೆಸರು ಮಾಡಿದ್ರಿ, ಒಂದು ಹೋರಾಟ ಮಾಡಿದ್ರಿ, ಒಂದು ಅಧ್ಯಕ್ಷ ಅಂತ ಅನ್ಸ್ಕೊಂಡ್ರಿ. ಬಟ್ ಅದು ಓದಿಲ್ದಿದ್ರು ಕೂಡ ಹೌದು ಸರ್. ನಾವು ಅಂದ್ರೆ ನಿಜವಾಗ್ಲೂ ಈ ಬಡತನ ಅಡ್ಡಿ ಬಂತ ಅಂತಾರಲ್ಲ, ನಿಜವಾಗ್ಲೂ ಅಡ್ಡಿ ಬರುತ್ತಾ ಅಂತ ಅಂದರೆ ಸರ್, ಇವಾಗ ನಾವು ನಮ್ಮ ತಂದೆ ತಾಯಿ ನಾವು ಕಟ್ಟಿಗೆ ಮಾಡ್ತಾ ಇದ್ವಿ. ನಮ್ಮ ಮನೆ ಬಡವತನ ಇತ್ತು. ಆಮೇಲೆ ನಾವು 1ನೇ ಕ್ಲಾಸ್ ನಮ್ಮ ತಂದೆಯವ್ರು ಹೇಳಿದ್ರು ಹೋಗ್ರು ಸ್ಕೂಲ್ ಅಂತೇಳಿ. ಆಮೇಲೆ ನಾವು 1-2 ದಿನ ರಜೆ ಮಾಡಿ ಕಟ್ಟಿಗೆ ಮತ್ತು ಅವ್ರಿಗೆ ಬೇಕು ಸಹಕಾರ ಮಾಡೋಕ್ಕೆ ಯಾರಿಲ್ಲ, ನಮ್ಮ ಅಪ್ಪ ಅಮ್ಮ ಇಬ್ಬರು. ನಾವು ಅವ್ರ ಜೊತೆಗೆ ಕೆಲಸ ಮಾಡಿದ್ರೆ ಸಾಕು ಬಿಡಪ್ಪ ಅಂತಂದ್ರೆ ನಮ್ದು ಅವರು ಮಾಡಿದ್ರು, ನಾವು ಓದಲಿಲ್ಲ. ನಮ್ದು ಇಷ್ಟೇ ಬಿಡು, ಇನ್ನೇನು ಆಗಲ್ಲ. ನಾವೊಂದು ಹಂಗೆ ಮಾಡಿ ಡ್ರೈವರ್ ಕೆಲಸ ಮಾಡ್ತಾಯಿದ್ದೆ. ಡ್ರೈವರ್ ಅಂದ್ರೆ ನಾನು ಇನ್ನೇನು ಆಯಿತು, ನನ್ನ ಕೆಲಸನೇ ಡ್ರೈವರ್ ಮೇಲೆ ನಾವು ಇನ್ನೇನು ಬೆಳೆಯೋಕ್ಕಾಗಲ್ಲ, ಓದಿಲ್ಲ ಅಂತ ಅನ್ಕೊಂಡೆ. ಇವತ್ತಿನ ದಿನ ದೇವ್ರ ದಯದಿಂದ ನಾನು ಒಂದು ಮಟ್ಟದಾಗ ಬಂದಿದ್ದೀನಿ. ಅದೆಲ್ಲ ನಾನು ಓದಿಲ್ಲ ಆದರೆ ಇವಾಗ ಬಾಧ ಆಗ್ತದೆ. ಆದರೆ ಇವತ್ತು ನಮ್ಮ ಜನಗೆ ಒಂದು ಮೆಸೇಜ್ ಬಂತು, ಒಂದು ಮೇಲ್ ಬಂತು ಅಂದರೆ ನಾನು ಇನ್ನೊಬ್ಬರ ತಗೊಂಡೋಗಿ ತೋರಿಸ್ತೀನಿ, ಸರ್ ಏನೋ ಮೇಲ್ ಬಂದಂತ ಸ್ವಲ್ಪ ನೋಡ್ರಿ ಅಂತೇಳಿ. ಆದರೆ ಅದು ಓದಿದ್ರೆ ಆ ಪರಿಸ್ಥಿತಿ ಬರ್ತಿದ್ದಿಲ್ಲ. ಆದ್ರೆ ಓದಿಲ್ಲ ಅಂದರೂ ಕೂಡ ನನಗೆ ಇವತ್ತಿನ ಓದಿ ಏನು ನೌಕರಿ ಮಾಡ್ತಾರೆ, ಅವರು ತಿಂಗಳಿಗೆ ಏನು ಸಂಬಳ ತಗೊಂತಾರೆ ಅದರಷ್ಟೇ ತಗೊಂಡು ಖುಷಿಯಾಗಿದೆ. ಇಷ್ಟು ಸಹಕಾರ ಕೊಟ್ಟರು, ಈ ಕೈಯಿಂದ ಕೊಟ್ಟರು, ಈ ಕೈ ಗೊತ್ತಾಗ್ಬಿಡೋ ದೃಷ್ಟಿಯಲ್ಲಿ ಕೆಲಸ ಮಾಡಿದ್ರಿ. ಆದ್ರೂ ಕೂಡ ನೀವೆಲ್ಲ ಯಾಕೆ ಪ್ರಚಾರಕ್ಕೆ ಬರಲ್ಲ, ಇಲ್ಲಿ ಬ್ಯಾನರ್ ಬೀಳಲ್ಲ ನೀವು? ಯಾಕೆ ನಿಮ್ಗೇನು ಪಬ್ಲಿಸಿಟಿ ಇಷ್ಟ ಇಲ್ಲ ಅಂತ? ಇಷ್ಟ ಇಲ್ಲ ಅಂತಲ್ಲ ಸರ್, ಮೊದಲಿಂದಾಗಲೂ ನಾವು ಯಾವುದೇ ಕಾರ್ಯಕ್ರಮ ಮಾಡಿರೋ ಹೊರಗೆ ಹೋಗ್ಬೇಕು ಅಂಬೋದೇನಿಲ್ಲ. ಯಾಕಂದ್ರೆ ಕೆಲವರು ಆಬಿ ಇಟ್ಟಿರ್ತದೆ, ಅವ್ರದ್ದು ಜಾಸ್ತಿ ತೋರಿಸ್ಕೊಂಬೋದು ಇರುತ್ತೆ. ಆದರೆ ನಮ್ಗೆ ನಾವೇನು ಮಾಡಿರೋ ತೋರಿಸ್ಕೋಬೇಕು ಅಂಬೋದೇನಿಲ್ಲ ಸರ್. ಆ ದೇವರೊಬ್ಬರು ನೋಡ್ತಾ ಇರ್ತಾರಲ್ಲ ಅಷ್ಟು ನಾವು ಮಾಡಿದ್ವಿ ಅಂತ ಹೇಳ್ಕೊಳ್ತಾ ಇದ್ರಿ ಅಂತಕ್ಕಂಥ. ಹೌದು ಸರ್, ಇದು ಖಂಡಿತ ಇದೆ. ಇವತ್ತು ನಮಗೆ ಎಷ್ಟೋ ನಾವು ಮಾಡಿರ್ತೀವಲ್ಲ ಸರ್, ಅದನ್ನ ನಾವು ತೋರಿಸ್ಕೊಂಡಿಲ್ಲ, ಬೇರೆ ತೋರಿಸ್ಕೊಂತಾರೆ. ಒಂದೊಂದ್ಸಲ ಮನಸ್ಸು ಬೇಜಾರಾಗುತ್ತೆ. ಯಾಕಪ್ಪ ಇಷ್ಟೆಲ್ಲ ಮಾಡಿದ್ರು ಕೂಡ ನಮಗೆ
ಏನು ಬೆಲೆ ಇಲ್ಲಲ್ಲ ಅಂತ ಬೇಜಾರು ಅನಿಸ್ತದೆ. ಆಮೇಲೆ ಮತ್ತೇನು ಅನಿಸ್ತದೆ, ನಮಗೆ ಮೊದಲಿದ್ದು ಅದು ಬಂದ್ಬಿಟ್ಟಿದೆ, ಅದ್ರ ಬಿಡ ಏನಾದರೂ ಅನ್ಕೊಂಬ್ಲು ನಾವು ಮಾಡೋಣ. ಆಮೇಲೆ ಇನ್ನೊಂದು ಸರ್, ನಮಗೆ ಜಾಸ್ತಿ ಓದಿಲ್ಲ, ನಮಗೆ ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಅಂಬೇಡ್ಕರ್ ಅಂದ್ರೆ ಭಾಳ ಇಷ್ಟ. ನಾವು ಮೊದಲಿಂದ ಅವ್ರ ಹೆಸರು ಎಲ್ಲಿ ಕೇಳಿದ್ರು ನಾವು ಅವ್ರಿಗೆ ಅಲ್ಲಿ ಹಾಜರಾಗ್ತೀವಿ, ಅಲ್ಲಿ ಇರ್ತೀವಿ, ಅವ್ರಿಗೋಸ್ಕರ ನಾವು ಏನಾದರೂ ಕೆಲಸ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಇವಾಗಲ್ಲ, ನಾವು ಸಣ್ಣ ಹುಡುಗಲಿದ್ದ ಅದು ಬಂದ್ಬಿಟ್ಟಿದೆ ಹಂಗೆ. ಅಂಬೇಡ್ಕರ್ ಅಂದ್ರೆ ನಮ್ಮ ಇದು ಒಂದು ಜನಾಂಗಕ್ಕೆ ಹೋಗಿ ಭಾಗಿಯಾಗ್ತಿರಲ್ಲ, ಏನು ಕಾರ್ಯಕ್ರಮ? ಹೌದು ಸರ್, ನಮಗೆ ನಮ್ಮ ಸಮಾಜಕ್ಕಿಂತ ಹೆಚ್ಚು ನಾವು ಹೊರಗಳ ಸಮಾಜಕ್ಕಿಂತ ಹೆಲ್ಪ್ ಮಾಡಬೇಕು. ಯಾಕಂದ್ರೆ ಎಲ್ಲ ಸಮಾಜದಾಗ ನಾವು ಒಂದೇ ಹೇಗೆ ಇರ್ಬೇಕು ಅಂತೇಳಿ ನನಗೆ ಆಸೆ ಸರ್. ಆಮೇಲೆ ಅವ್ರು ಸರಿ ಸಮಾನ ಇರಬೇಕು, ನಮ್ಮ ಸಮಾಜ ಮಾತ್ರನೇ ನಮಗೆ ಬೇಕು, ಇನ್ನೊಬ್ಬರು ಬೇಡ ಅಂತೆಲ್ಲ. ನಮ್ಮ ಸಮಾಜಕ್ಕೆ ಅಂತ ನಮ್ಮನ್ನಂತ ಬಿಡಲ್ಲ, ಆದರೆ ನಮ್ಗಿಂತ ಬೇರೆ ಸಮಾಜಕ್ಕೆ ನಾವು ಲಿಂಕ್ ಜಾಸ್ತಿ ಇದ್ದೀವಿ, ಹಂಗೆ ಇರಬೇಕು, ಎಲ್ಲರೂ ಒಂದಾಗಿರ್ಬೇಕು. ನಮ್ಮ ಊರು ಅದು ಸರ್, ಊರಾಗ ಎಷ್ಟೋ ಸಾವಿರಾರು ಸಮಾಜಗಳು ಇರ್ತಾವೆ, ನಮಗೆ ಅವೆಲ್ಲ ಒಂದೇ ಅಂತೇಳಿ ನಾನು ಭಾವಿಸ್ತೀನಿ ಸರ್. ಎಲ್ಲರದ್ದು ಸಹಕಾರ ಇದೆ ಅಂತ ಹೇಳಿದ್ರಿ, ಒಂದು ಗುರಿ ಅಂತಕ್ಕಂಥದ್ದೇನು ಹಾಗಾದರೆ? ನೋಡಿ ಸರ್, ಒಂದು ಗುರಿ ಅಂದರೆ ಏನಂದ್ರೆ, ಇವತ್ತು ಇಷ್ಟು ದೊಡ್ಡದು ಜಿಂದಾಲ್ ಫ್ಯಾಕ್ಟ್ರಿ ಇದೆ ನಮ್ಮೂರಲ್ಲಿ, ಆದರೆ ಊರೆಲ್ಲ ಬೆಳೆದಿದೆ, ನಮ್ಮ ಏರಿಯಾದಲ್ಲಿ ಜನ ಬೆಳೀತಾ ಇಲ್ಲ. ಯಾಕಪ್ಪ ಅಂದ್ರೆ ಇವತ್ತಿನ ದಿನದಾಗ ಅದೇ ಹೊಲ್ದ ಬದಿಗೆ ಇವತ್ತಿನ ಎಷ್ಟೋ ಜನ ಗಂಡ್ಮಕ್ಳು ಮನ್ಯಾಗ ಕುಂತಿರ್ತಾರೆ, ಹೆಣ್ಮಕ್ಳು ದುಡಿಯೋಕೆ ಹೋಗುತ್ತಾರೆ. ಅವ್ರು ತಗೊಂಬಂದಿದ್ದ ತಂದ್ರೆ ಸ್ವಲ್ಪ ಕುಡಿದ್ರೆ ತಿಂದ್ರೆ ಮಜಾ ಮಾಡಿದ್ರೆ ಮಲಿಕಂದ್ರೆ ಹಂಗಿದ್ದಾವ. ಇವ್ರಿಗೆಲ್ಲ ಗೊತ್ತಾಗಬೇಕು, ಇವ್ರಿಗೆಲ್ಲ ಚೇಂಜ್ ಆಗ್ಬೇಕು ಮನುಷ್ಯರು. ನಾವು ಒಂದು ಟೀಮ್ ಮಾಡಿ ಅಟ್ಲೀಸ್ಟ್ ಇವತ್ತು ನೋಡ್ರಿ ಸರ್, ನಾವು ಎಷ್ಟು ದಿನ ಬದುಕಿರ್ತೀವೋ ಗೊತ್ತಿಲ್ಲ, ಸತ್ ಮೇಲೆ ಅಟ್ಲೀಸ್ಟ್ ಆ ಹುಡುಗಿದ್ದಪ್ಪ ಇಷ್ಟೆಲ್ಲ ಕೆಲಸ ಮಾಡಿದ. ಇವತ್ತಿನ ದಿನ ನೋಡಿ ಸರ್, ನಮ್ಮ ಏರಿಯಾದಾಗ ಈಗ ಇಷ್ಟು ವರ್ಷ ಆದ್ರೂ ಕೂಡ ನಮಗೆ ವಾರ್ಡ್ ಮೆಂಬರ್ ಆಗ್ತಾಯಿಲ್ಲ. ಯಾಕಪ್ಪ ಅಂದ್ರೆ ಎಲ್ಲ ಟೈಮ್ನಾಗ ಒಂದಾಗೆ ಇರ್ತಾರೆ, ಎಲೆಕ್ಷನ್ ಬಂದಾಗ ಎಲ್ಲ ಇದಾಗಿ ನೆಂಬರ್ ಆಗ್ತಾಯಿಲ್ಲ. ಆದ್ರೂ ಕೂಡ ಬೇರೆ ಜನ ಇಲ್ಲಿ ವಾರ್ಡ್ ನಂಬರ್ ಆದ್ರೂ ಕೂಡ ಅವ್ರು ನಡ್ಕೊಂಡು ಇಡೀ ಕೇರಿಗೆ ಎಲ್ಲ ಕಾಂಕ್ರೀಟ್ ರೋಡ್ ಹಾಕ್ಸಿದ್ವಿ, ಲೈಟ್ ಕಂಬ ಹಾಕ್ಸಿದ್ವಿ, ಪ್ರತಿಯೊಂದು ಕೆಲಸಗಳು ಮಾಡ್ಕೊಂತ ಹೋದ್ವಿ. ಯಾಕಪ್ಪ ಅಂದ್ರೆ ನಮ್ದು ಅಂದ್ರೆ ಇವಾಗ ಅಟ್ಲೀಸ್ಟ್ ನಾವು ನೆಂಬರ್ ಆಗೋದೇ ಬೇಡ. ಇವತ್ತು ಎಷ್ಟೋ ಜನ ಏನು ಮಾಡಲ್ಲ, ನೆಂಬರ್ ಆದಮೇಲೆ ಮಾಡೋಣ ಬಿಡ, ಅವಾಗ ಆಮೇಲೆ ನೋಡೋಣ ಬಿಡ ಅಂತ ಇರ್ತಾರೆ. ನಾವು ಇವತ್ತು ಯಾರು ಎಲೆಕ್ಷನ್ ನಿಂದಿರ್ಬೇಕು, ನೆಂಬರ್ ಆಗ್ಬೇಕಂಬದು ನಮ್ಮ ಮನಸ್ಸಲ್ಲಿಲ್ಲ, ನಾವು ಬೇಕಾದ್ರೆ ನಿಂದ್ರಲ್ಲ. ಆದ್ರೂ ಕೂಡ ಏನಿಲ್ದಂಗೆ ನಾವು ಈ ಕೆಲಸ ಮಾಡಿ ತೋರಿಸ್ತಾ ಇದೀವಿ. ಎಷ್ಟೋ ಜನ ನೀವು ಇದು ಕೊಟ್ಟಿದ್ದೀರಿ, ಇದ್ರಾಗ ಎಷ್ಟೋ ಜನ ಸಹಾಯ ಮಾಡ್ರೆ ಹೆಸರುಗಳೆಲ್ಲ ಹಾಕಿದಿರಿ, ಆದರೆ ಇವ್ರ ಹತ್ರ ಎಷ್ಟೋ ದುಡ್ಡು ಇದಾವೆ, ಅವ್ರು ಮಾಡ್ಬೋದಾಯ್ತು, ನಮ್ಮ ಹತ್ರ ದುಡ್ಡು ಇದೆ, ನಾವು ಏನಾದರೂ ಮಾಡ್ಬೋದು ಅಂತೇಳಿ. ಆದರೆ ಇವ್ರ ಮನಸ್ಸಿಗೆ ಬಂತು ಸಹಾಯ ಮಾಡ್ಬೇಕಂತೇಳಿ. ಈ ಥರ ನಮಗೆ ಪ್ರತಿಯೊಬ್ಬರು ಆಗಬೇಕು. ನನ್ನ ಗೊತ್ತಿರೋರಾಗಿರಲು, ನನ್ನ ಫ್ರೆಂಡ್ಸ್ ಹಾಕಿರಾಗಿರಲು, ನಮ್ಮ ಸ್ನೇಹಿತರಾಗಿರಲಿ, ಯಾರಾಗಿರಲು, ಎಷ್ಟೇ ದುಡ್ಡು ಇರಲು, ದುಡ್ಡು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ ಸರ್, ದುಡ್ಡಿನ ಮುಖ್ಯ ಅಲ್ಲ. ಈ ಥರ ಕಾರ್ಯಕ್ರಮ ಮಾಡೋದು ಒಳ್ಳೇದಂತ ಹೇಳ್ತದೆ. ನಿಮ್ಗೆ ಎಷ್ಟು ಮಟ್ಟಿಗೆ ಸಮಾಧಾನ ಸಿಗುತ್ತೆ ಇದಕ್ಕೆ ಅಂತ? ನೋಡಿರಿ ಸರ್, ಇವಾಗ ನಮಗೆ ದುಡ್ಡು ಹೋಗೋದು ನೋವು ಅನ್ಸಂಗಿಲ್ಲ. ಯಾರೋ ಒಬ್ರಿಗೆ ಇವಾಗ ನೀವೇ ಬಂದಿದ್ರಿ, ಶಿವರಾಮ್ ಒಳ್ಳೆ ಮನುಷ್ಯ, ಒಳ್ಳೆ ಕಾರ್ಯಕ್ರಮ ಮಾಡ್ದಾನ, ಒಳ್ಳೆ ಚೆನ್ನಾಗಿದ್ದಾನಪ್ಪ ಅಂತ ಈ ಥರ ಹೇಳ್ತಿರಲ್ಲ, ಅವಾಗ ನಮಗೆ ದುಡ್ಡು ಹೋಗಿರೋದು ನೋವು ಕಾಣಲ್ಲ, ಹೆಸರು ಮಾಡೋದು ನೋವು ಇಷ್ಟ ಆಗುತ್ತೆ. ಆಮೇಲೆ ನಮಗೇನಂದ್ರೆ ಮೊದಲಿದ್ದ ಬಂದಿದೆ ಸರ್. ಇವತ್ತು ಯಾರೇ ಬಂದು ನೀನು ನಮ್ಮ ಮನೆಯವರೇ ಆಗಿರಲ್ಲ, ಆ ಕೆಲಸ ಮಾಡಬೇಡ, ನಮ್ಮ ಮನೆ ದುಡ್ಡು ಹೋಗ್ತದಂದ್ರೆ ನಮಗೆ ಇಲ್ಲ ಹಂಗೆ. ಯಾಕಂದ್ರೆ ಮೊದಲಿದ್ದ ಮಾಡ್ಕೊಂತ ಬಂದಿದ್ವಿ, ನಮ್ಮದು ಬಡತನದ ಬಂದಿವಿ, ಇವತ್ತು ದೇವ್ರು ಕೊಟ್ಟಿದ್ದಾನೆ. ಆದರೆ ಇದು ಇವತ್ತು ಜನಗಳಿಗೋಸ್ಕರ ಬೇಕಾದ್ರೆ ಹೋಗಿರಲ್ಲ, ನಾವು ತೊಂದರೆ ಏನಿಲ್ಲ, ನಮ್ಮ ಮನೆಯವ್ರು ಕೂಡ ಹಂಗೆ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಕಾರ್ಯಕ್ರಮ ಮಾಡ್ರು ಅಂತೇಳಿ ಸರ್. ನಮ್ಮ ಸಂಘಟನೆಯಿಂದ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಒಡ್ಡು ಮೂಲಕ ಊರವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೆ ಊರಾಗ ಪ್ರತಿಯೊಬ್ಬರು ಕರೀತಾರೆ, ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದ ನೆಂಬರ್ಗಳು, ಆಮೇಲೆ ದೊಡ್ಡವರು, ಆಮೇಲೆ ಊರವರು ಎಲ್ಲರೂ ನಮಗೆ ಒಳ್ಳೆ ಸಹಾಯ ಮಾಡ್ತಾರೆ. ಏನೇ ಕೆಲಸ ಮಾಡಲು ಒಳ್ಳೆ ಹೆಲ್ಪ್ ಮಾಡ್ತಾರೆ, ನಮ್ಮ ಜೊತೆಗೆ ಕೂಡ್ತಾರೆ. ಆಮೇಲೆ ಒಡ್ಡು ಗ್ರಾಮ ಅಂದರೆ ನಮ್ಮ ದಲಿತ ಸಂಘಟನೆ ಸಂಬಂಧ ಇದು ನಮ್ಮ ಏನಿದೆ ಏರಿಯಾ ಅದೊಂದೇ ಸೀಮಿತ ಇಲ್ಲ. ಒಡ್ಡು ಅಂದ್ರೆ ಎಲ್ಲ ಟೋಟಲ್ ಒಂದೇ ಆಗೈತೆ. ನಮ್ಮ ಏರಿಯಾದಾಗ ಬಂದು ಊರವ್ರದ್ದು, ನಮ್ಮ ಏರಿಯಾಗಿಂತ ಊರಳ್ತಾರೆ ನಮ್ಮ ಏರಿಯಾಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಏರಿಯಾಕ್ಕೆ ಏನೇ ಕಾರ್ಯಕ್ರಮ ಇರಲು ಎಲ್ಲರೂ ದೊಡ್ಡ ವ್ಯಕ್ತಿಗಳು ಬಂದು, ಗಣ್ಯ ವ್ಯಕ್ತಿಗಳು ಬಂದು ನಮಗೆಲ್ಲ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾರೆ. ಊರಾಗೆಲ್ಲ ಚೆನ್ನಾಗಿದೆ, ನಾವೆಲ್ಲ ಒಂದೇ ಆಗಿದ್ದೀವಿ ಊರೆಲ್ಲ. ಎಲ್ರಿಗೂ ನಮಸ್ಕಾರ ಸರ್.